ಸೊ ಇವತ್ತಿನ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಬಂದು ರೇಬನ್ ಮೆಟಾ ಜೆನ್ 2 ಗ್ಲಾಸಸ್ ಬಗ್ಗೆ. ಸೊ ಒಳಗಡೆ ಪ್ರೀಮಿಯಂ ಆಗಿ ಪ್ಯಾಕೇಜಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 12 MP ಕ್ಯಾಮ್ರಾ ಕೊಡ್ತಾರೆ. ಈ 3K ಕ್ಲಾರಿಟಿಲಿ ವಿಡಿಯೋಸ್ ರೆಕಾರ್ಡ್ ಮಾಡಬಹುದು. ಇದರಲ್ಲಿ ಓಪನ್ ಇಯರ್ ಸ್ಪೀಕರ್ಸ್ ಅಂತ ಬರುತ್ತೆ. 8 hours ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬಹುದು ನೀವು. ಇದು ಬ್ಲೂಟೂತ್ ಜೊತೆಗೆ ವೈಫೈ ಕೂಡ ಇದೆ. ಸೊ ಇದರಲ್ಲಿ ಮಲ್ಟಿಪಲ್ ಡಿಸೈನ್ಸ್ ಅಲ್ಲಿ ಬರುತ್ತೆ. ಈ ರೀಲ್ಸ್ ಗಾಗ್ಲಿ ಆರಾಮಾಗಿ ಯೂಸ್ ಮಾಡಬಹುದು. 1 year ವಾರಂಟಿ ಕೊಡ್ತಿದ್ದಾರೆ. ಒಂದೊಂದು ವೆಬ್ಸೈಟ್ ಅಲ್ಲಿ ಒಂದೊಂದು ಪ್ರೈಸಸ್ ಇದೆ. ಸೊ ಇಟ್ ಇಸ್ ನಾಟ್ ರೆಕಮೆಂಡೆಡ್. ಹಾಯ್ ಅಣ್ಣ. ಹಾಯ್ ವಿಲಾಸ್, ಏನ್ ಸಮಾಚಾರ? ಹೇಗ್ ನಡೀತಿದೆ ನಿಮ್ ವ್ಲಾಗ್ಸ್ ಎಲ್ಲ? ಏನು ಬ್ಲಾಗ್ಸು ಏನೋ ಅಣ್ಣ, ತಲೆ ಕೆಟ್ಟೋಗ್ಬಿಟ್ಟಿದೆ. ಯಾಕೆ, ಏನಾಯ್ತು? ನನ್ನ ಹತ್ರ ಇರೋದು ಹಳೆ ಕ್ಯಾಮ್ರಾ. ಸೊ ಅದನ್ನ ಇವಾಗ ಚೇಂಜ್ ಮಾಡಬೇಕು ಅಂದರೆ ಹೊಸ ಕ್ಯಾಮ್ರಾಗೆ 40,000 50,000 ಆಗುತ್ತೆ. ಹೌದು. ಮೈಕಿಗೆ ಒಂದು 10,000, ಏನಿಲ್ಲ ಅಂದರೆ 50,000 60,000 ಬೇಕು. ಓಕೆ, ನಾವು ಎಲ್ಲಿಂದ ಅಂತ ಇನ್ವೆಸ್ಟ್ ಮಾಡೋಣ ಹೇಳೋದಕ್ಕೆ? ಇಷ್ಟೇನಾ? ಇದಕ್ಕೆಲ್ಲ ಸೊಲ್ಯೂಷನ್ ನಮ್ಮ ಸ್ಟಾಪ್ ಅಲ್ಲಿ ಇದೆ. ಬಾ. ಸ್ಟಾಪಾ? ಸೊ ಇವತ್ತಿನ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಬಂದು ರೇಬನ್ ಮೆಟಾ ಜೆನ್ 2 ಗ್ಲಾಸಸ್ ಬಗ್ಗೆ. ಸೊ ಒಳಗಡೆ ಪ್ರೀಮಿಯಂ ಆಗಿ ಪ್ಯಾಕೇಜಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಇವನ್ ಈ ಪೌಚ್ ನೋಡಿದ್ರೆ ಲೆದರ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಪ್ರೀಮಿಯಂ ಇದೆ. ಸೊ ಒಳಗಡೆ ಅವರ ಸಿಗ್ನೇಚರ್ ಮತ್ತೆ ಮೆಟಾ ಅವ್ರದ್ದು ಸಿಗ್ನೇಚರ್ ಇದೆ. ಗ್ಲಾಸಸ್ದು ಟಚ್ ಅಂಡ್ ಫೀಲ್ ಬಂದು ತುಂಬಾ ಪ್ರೀಮಿಯಂ ಆಗಿದೆ. ಓಕೆ, ಬಟ್ ಹೇಳಬೇಕು ಅಂದ್ರೆ ಇದು ಫಿಂಗರ್ ಪ್ರಿಂಟ್ ಮ್ಯಾಗ್ನೆಟ್ ಅನ್ಬೋದು. ಯಾಕಂದ್ರೆ ಮುಟ್ಟಿದ್ರೆ ಸಾಕು ಎಲ್ಲ ಕಡೆ ಮಾರ್ಕ್ಸ್ ಬರುತ್ತೆ. ಬಟ್ ಸ್ಟಿಲ್ ಇಟ್ಸ್ ಅ ವೆರಿ ಪ್ರೀಮಿಯಂ ಆಗಿದೆ. ಪ್ಲಾಸ್ಟಿಕ್ ಏನಿದೆ ಇವ್ರು ಯೂಸ್ ಮಾಡಿರೋಂಥದ್ದು ಗ್ಲಾಸಿ ಮೆಟಲ್ ಬ್ಲ್ಯಾಕ್ ಯೂಸ್ ಮಾಡಿರೋದು ತುಂಬಾ ಚೆನ್ನಾಗಿದೆ. ಸೊ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ಗೆ ಅಂತ ಬಂದ್ರೆ, ಸೊ ಇದರಲ್ಲಿ 12 MP ಕ್ಯಾಮ್ರಾ ಕೊಡ್ತಾರೆ. ಇದರಲ್ಲಿ ನೀವು ಆರಾಮಾಗಿ 3K ಕ್ಲಾರಿಟಿಲಿ ವಿಡಿಯೋಸ್ ರೆಕಾರ್ಡ್ ಮಾಡ್ಬೋದು. ಸೊ 1080p ಬರುತ್ತೆ, HD ವಿಡಿಯೋಸ್ ಬರುತ್ತೆ, 720p ಅಲ್ಲಿ ನೀವು ಸ್ಲೋ ಮೋಷನ್ ಕೂಡ ರೆಕಾರ್ಡ್ ಮಾಡ್ಬೋದು. ಸೊ ಆಡಿಯೋಗೆ ಅಂತ ಬಂದ್ರೆ ಇದರಲ್ಲಿ ಓಪನ್ ಇಯರ್ ಸ್ಪೀಕರ್ಸ್ ಅಂತ ಬರುತ್ತೆ. ಸೊ ನಿಮ್ಗೆ ಇಯರ್ಬಡ್ಸ್ ಹಾಕೊಂಡು ಆಗುವಂತ ಅನ್ಕಂಫರ್ಟ್ ಏನಾಗುತ್ತೆ ಅದು ಇರೋದಿಲ್ಲ. ಸೊ ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಜೊತೆಗೆ ನಿಮ್ಮ ವಾಯ್ಸು ಕಾಲಿಂಗ್ಸ್ ಮಾಡಬೇಕಾದ್ರೆ ಕ್ರಿಸ್ಪ್ ಆಗಿರ್ಲಿ ಅಂತ ಹೇಳಿ ಇದರಲ್ಲಿ 5 ಮೈಕ್ಸ್ ಇದೆ. ಓಕೆ, ಸೊ ಬ್ಯಾಟ್ರಿಗೆ ಬರೋದಾದ್ರೆ ಸೊ ಇದ್ರಲ್ಲಿ ಆರಾಮಾಗಿ 8 hours ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬಹುದು ನೀವು. ಸೊ ವಿತ್ ಚಾರ್ಜಿಂಗ್ ಕೇಸ್ ಜೊತೆ ಯೂಸ್ ಮಾಡಿದ್ರೆ 48 hours ಬರುತ್ತೆ. ಓಕೆ, ಸೊ ಇವನ್ ಫಾಸ್ಟ್ ಚಾರ್ಜಿಂಗ್ ಇದೆ. 50% ಚಾರ್ಜು ಜಸ್ಟ್ 20 minutes ಅಲ್ಲಿ ಆಗುತ್ತೆ. ಓಕೆ, ಸೊ ಸ್ಟೋರೇಜ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಬರೋದು ಒಂದೇ ವೇರಿಯಂಟು. ಸೊ ಅದು ಬಂದು 32GB ಅಷ್ಟೇ ಬರುತ್ತೆ. ಸೊ ಇನ್ನೊಂದು ಇದರಲ್ಲಿ 32GB ಅಷ್ಟೇ ನಮಗೆ. ಸೊ ಲಾಂಗರ್ ಫಾರ್ಮ್ಯಾಟ್ಗೆ ಇದಕ್ಕೆಲ್ಲ ಕಷ್ಟ ಆಗುತ್ತೆ ಸ್ಟೋರೇಜ್ಗೆ ಅಂತ ಹೇಳಿದ್ರೆ, ಆಕ್ಚುಲಿ ಇದರಲ್ಲಿ ಒಂದು ಒಳ್ಳೆ ಮ್ಯಾಜಿಕ್ ಇದೆ. ಏನಂದ್ರೆ ನೀವು ರೆಕಾರ್ಡ್ ಆಗ್ತಿದ್ದಂಗೆನೆ ಕ್ಲಿಪ್ ಡೈರೆಕ್ಟ್ ಆಗಿ ನೀವು ಒಂದು ವಾಪಸ್ ಇಲ್ಲಿ ಸ್ಟೋರ್ ಮಾಡ್ತಿದ್ದಂಗೆನೆ, ಅಂದ್ರೆ ಕೇಸ್ ಒಳಗಡೆ ವಾಪಸ್ ಇಡ್ತಿದ್ದಂಗೆನೆ ಡೈರೆಕ್ಟ್ ಆಗಿ ನಿಮ್ಮ ಮೊಬೈಲ್ಗೆ ಡೌನ್ಲೋಡ್ ಆಗ್ಬಿಡತ್ತೆ. ಸೊ ಇದ್ರಲ್ಲಿ ಏನು ಸ್ಟೋರ್ ಆಗೋದು ಇರಲ್ಲ. ಓಕೆ, ಸೊ 32GB ಬೇಜಾನ್ ಆಯ್ತು ಅಂತ ಹೇಳ್ಬೋದು. ಸೊ ಇದರಲ್ಲಿ ಪ್ರೊಸೆಸರ್ ಬಂದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ದು 1 Gen ಯೂಸ್ ಮಾಡ್ತಿದ್ದಾರೆ. ಸೊ ಸೂಪರ್ ಆಗೇ ಇದೆ AI ಗ್ಲಾಸಸ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಸೊ ಇದರಲ್ಲಿ ಕನೆಕ್ಟಿವಿಟಿ ಬಂದು ನಿಮ್ಮ ಮೊಬೈಲ್ಗೆ ಇದು ಬ್ಲೂಟೂತ್ ಅಲ್ಲಿ ಕನೆಕ್ಟ್ ಆಗತ್ತೆ, ಜೊತೆಗೆ ವೈಫೈ ಕೂಡ ಇದೆ. ಓಕೆ, ಸೊ ಎವ್ರಿ ಡೇ ಯೂಸ್ ಮಾಡಬಹುದು, ಬಟ್ ವಾಟರ್ ರೆಸಿಸ್ಟೆನ್ಸ್ ಅಷ್ಟೇ. ಸೊ ನೀವು ಮಳೆಯಲ್ಲಿ ಅಥವಾ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಯೂಸ್ ಮಾಡ್ತೀನಿ ಅಥವಾ ವಾಟರ್ ಸ್ಪ್ಲಾಶ್ ಆಗುವಂತ ಜಾಗಗಳಲ್ಲಿ ಯೂಸ್ ಮಾಡ್ತೀನಿ ಅಂತಂದ್ರೆ ಸೊ ಇಟ್ ಇಸ್ ನಾಟ್ ರೆಕಮೆಂಡೆಡ್. ಸೊ ಎವ್ರಿ ಡೇ ಯೂಸ್ಗೆ ಅಷ್ಟೇ ಆಗತ್ತೆ. ಓಕೆ, ಸೊ ಸ್ವೆಟ್ಟು ಈ ತರದ್ ಏನಾದ್ರು ದಟ್ ಇಸ್ ಫೈನ್ ವಿತ್ ಇಟ್. ಬಟ್ ತುಂಬಾ ಡೀಪ್ ವಾಟರ್ ಇದ್ರೆ ಆಗಲ್ಲ. ಓಕೆ, ಸೊ ಇದರಲ್ಲಿ AI ಬಂದು ಯೂಸ್ ಮಾಡಿರೋದು ಮೆಟಾ ಅವ್ರದ್ದು. ಮೆಟಾ ಅಂತ ಹೇಳಿದ್ರೆ ನಿಮ್ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮು ಎಲ್ಲ ನೀವೇನು ಯೂಸ್ ಮಾಡ್ತೀರಾ, ಸೊ ಅದೇ AI ಇವ್ರು ಯೂಸ್ ಮಾಡಿರೋವಂಥದ್ದು. ಓಕೆ, ಸೊ ಇದರಲ್ಲಿ ಮಲ್ಟಿಪಲ್ ಡಿಸೈನ್ಸ್ ಅಲ್ಲಿ ಬರುತ್ತೆ. ಸೊ ಈಗ ಇಲ್ಲಿರೋದು ಬಂದು ವೇಫರ್ ಡಿಸೈನು. ಸೊ ಇನ್ನು ನಿಮ್ಗೆ ಸ್ಕೈಲರ್ ಅಂತ ಬರುತ್ತೆ, ಹೆಡ್ಲೈನರ್ ಅಂತ ಬರುತ್ತೆ. ಸೊ ನೀವು ಆರಾಮಾಗಿ ಅದನ್ನ ಕೂಡ ಯೂಸ್ ಮಾಡ್ಬೋದು. ಸೊ ಇನ್ನೂ ಒಂದು ಏನಪ್ಪಾ ಅಂದ್ರೆ ಇದರಲ್ಲಿ ಟ್ರಾನ್ಸಿಷನ್ ಗ್ಲಾಸಸ್ ಇದೆ. ಟ್ರಾನ್ಸಿಷನ್ ಗ್ಲಾಸಸ್ ಅಂತ ಹೇಳಿದ್ರೆ ನೀವು ಬಿಸಿಲಿಗೆ ಹೋದ್ರೆ ಇದೇ ವೈಟ್ ಗ್ಲಾಸಸ್ ಬಂದು ಡಾರ್ಕ್ ಶೇಡಿಗೆ ಕನ್ವರ್ಟ್ ಆಗುತ್ತೆ. ಸೊ ನೀವು ಒನ್ಸ್ ಇಂಡೋರ್ ಇದ್ದಾಗ ಅಡಾಪ್ಟ್ ಆಗುತ್ತೆ, ವೈಟ್ ಕ್ಲಿಯರ್ ಗ್ಲಾಸಸ್ ಬರುತ್ತೆ. ಸೊ ನಿಮ್ಗೆ ಎವ್ರಿ ಡೇ ಯೂಸ್ ಏನು ಪ್ರಾಬ್ಲಮ್ ಇಲ್ಲ. ಸನ್ ಗ್ಲಾಸಸ್ ತರನು ನಾರ್ಮಲ್ ಆಗಿ ಯೂಸ್ ಮಾಡಬಹುದು. ಸೊ ಇಲ್ಲಿ ಆಫ್ ಅಂಡ್ ಆನ್ ಬಟನ್ ಕೂಡ ಇದೆ. ಸೊ ನೀವು ನಾರ್ಮಲ್ ಆಗಿ ವ್ಲಾಗಿಂಗ್ ಏನು ಮಾಡ್ತಿಲ್ಲ ಅಂತ ಹೇಳಿದ್ರೆ ಸೊ ಇದನ್ನ ಆಫ್ ಮಾಡ್ಕೊಳ್ಳಿ. ಇನ್ನೊಂದು ಮೇನ್ ಆಗಿ ಏನಪ್ಪಾ ಅಂದ್ರೆ ಬೇರೆಯವ್ರ ಪ್ರೈವಸಿಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ, ಸೊ ಇದರಲ್ಲಿ ಇವನ್ ನೀವು ಯಾರಿಗಾರು ರೆಕಾರ್ಡ್ ಮಾಡ್ತಿದ್ರೆ ಅಥವಾ ಕ್ಯಾಮ್ರಾ ಆನ್ ಆಗಿದೆಯಾ ಇಲ್ವಾ ಅಂತ ಏನು ಅಂತ ಗೊತ್ತಾಗ್ಬೇಕು ಅಂದ್ರೆ ಇಲ್ಲಿ ನಿಮಗೆ
ಫ್ಲಾಶ್ ಲೈಟ್ ಇರುತ್ತೆ, ಅಂದ್ರೆ ನೋಟಿಫಿಕೇಶನ್ ಲೈಟ್ ಹೇಗೆ ನಿಮ್ಮ ಮೊಬೈಲ್ ಅಲ್ಲಿ ಚಿಕ್ಕದಾಗಿ ನೋಟಿಫಿಕೇಶನ್ ಲೈಟ್ ಬರುತ್ತೆ. ಸೊ ಆ ನೋಟಿಫಿಕೇಶನ್ ಲೈಟ್ಸ್ ಇದ್ರಲ್ಲಿ ಬರುತ್ತೆ. ಸೊ ಕಾಲ್ ಕ್ಲಾರಿಟಿ ಹೇಳಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನಿಮ್ಗೆ ನಾಯ್ಸ್ ಕ್ಯಾನ್ಸಲೇಷನ್ ಆ ಥರದ್ದೆಲ್ಲ ಏನು ಆಪ್ಷನ್ಸ್ ಇರಲ್ಲ. ಸೊ ಇಟ್ ಇಸ್ ವೆರಿ ಡೀಸೆಂಟ್ ಜಾಬ್ ಮಾಡುತ್ತೆ. ಆಮೇಲೆ ನಿಮ್ ಕಾಲು ಎಲ್ಲೂ ಅಕ್ಕಪಕ್ಕದಲ್ಲಿ ಕುತ್ಕೊಂಡಿದ್ರು ಕೂಡ, ಪಕ್ಕದಲ್ಲಿ ಯಾರೇ ಇದ್ರೂ ಕೂಡ ನಿಮ್ಗೇನು ಪಕ್ಕದಲ್ಲಿ ಇರೋ ಯಾರಿಗೂ ಏನು ಕೇಳಿಸೋದಿಲ್ಲ. ಸೊ ತುಂಬಾ ಆ, ಚೆನ್ನಾಗಿರುತ್ತೆ ಕ್ಲಾರಿಟಿ ಎಲ್ಲ. ಸೊ ಇದ್ರಲ್ಲೆಲ್ಲ ಬಂದು ನಿಮಗೆ ಕಂಪ್ಲೀಟ್ ಆಗಿ ವಾಯ್ಸ್ ಕಮಾಂಡಿಂಗ್ ಇರುತ್ತೆ. ಸೊ ಈವನ್ ಫಿಸಿಕಲ್ ಬಟನ್ಸ್ ಕೊಟ್ಟಿದ್ದಾರೆ ನಿಮಗೆ, ಬಟ್ ಸ್ಟಿಲ್ ಇದನ್ನ ನೀವು ಕಂಪ್ಲೀಟ್ ಆಗಿ ಬಂದು AI ಅಲ್ಲಿ ಯೂಸ್ ಮಾಡ್ಕೋಬಹುದು, ಅಂದ್ರೆ ವಾಯ್ಸ್ ಕಮಾಂಡಿಂಗ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಒನ್ಸ್ ನೀವು ವೇರ್ ಮಾಡಿದ್ರೇನೆ ಇದರಲ್ಲಿ ನಿಮ್ದು AI ಗೆ ಕನೆಕ್ಟ್ ಆಗತ್ತೆ. ಸೊ ಇಲ್ಲ ಅಂದ್ರೆ ಇಟ್ ವಿಲ್ ಬಿ ಅ ನಾರ್ಮಲ್ ಗ್ಲಾಸಸ್ ಓನ್ಲಿ. ಸೊ ಇದರಲ್ಲಿ ತುಂಬಾ ಸೆನ್ಸರ್ಸ್ ಇದೆ. ಸೊ ನಿಮ್ ಸೆನ್ಸರ್ಸ್ ಇರೋದ್ರಿಂದ ನೀವು ಯೂಸ್ ಮಾಡಿದ್ರೆ, ಅಂದ್ರೆ ಹಾಕೊಂಡ್ರೆ ಮಾತ್ರ ನಿಮ್ಗೆ AI ವರ್ಕಿಂಗ್ ಅಲ್ಲಿ ಇರುತ್ತೆ. ಓಕೆ, ಸೊ AI ವರ್ಕಿಂಗ್ ಏನಪ್ಪಾ ಅಂದ್ರೆ ನೋಡಿ, ಸಿಂಪಲ್ ಆಗಿ ಇವಾಗ ನಾನು ಒಂದು ಕಮಾಂಡ್ ಕೊಟ್ರೆ, ಜಸ್ಟ್ ವಾಯ್ಸ್ ಕಮಾಂಡ್ ಕೊಟ್ರೆ ಇದ್ರಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಹೇ ಮೇಟಾ, ಸ್ಟಾರ್ಟ್ ರೆಕಾರ್ಡಿಂಗ್. ಹೇ ಮೇಟಾ, ಸ್ಟಾಪ್ ರೆಕಾರ್ಡಿಂಗ್. ಓಕೆ, ಸೊ ಇವಾಗ ಕ್ಲಿಪ್ ಕೂಡ ರೆಕಾರ್ಡ್ ಆಯಿತು. ಸೊ ಇವಾಗ ಮ್ಯೂಸಿಕ್ ಪ್ಲೇ ಮಾಡೋಣ ಬನ್ನಿ. ಹೇ ಮೇಟಾ, ಸ್ಟಾರ್ಟ್ ಮ್ಯೂಸಿಕ್. ಹೇ ಮೇಟಾ, ಸ್ಟಾಪ್ ಪ್ಲೇಯಿಂಗ್. ಸೊ ಇದರಲ್ಲಿ ನಿಮಗೆ ಎಲ್ಲಾ ವಿಡಿಯೋಸ್ ಏನು ರೆಕಾರ್ಡ್ ಆಗುತ್ತೆ ಎಲ್ಲಾನು ಬಂದು ನಾರ್ಮಲ್ ಆಗಿ ರೆಕಾರ್ಡ್ ಆಗುತ್ತೆ ಅಂತ ಹೇಳಿದ್ರೆ, ಈ ಲ್ಯಾಂಡ್ಸ್ಕೇಪ್ ಅಲ್ಲಿ ರೆಕಾರ್ಡ್ ಆಗಲ್ಲ. ಸೊ ಬ್ಲಾಗಿಂಗ್ ಏನ್ ಮಾಡ್ತೀರಾ ಯೂಟ್ಯೂಬ್ಗೆ, ಸೊ ಇಟ್ ವಿಲ್ ನಾಟ್ ಬಿ ಯೂಸ್ಫುಲ್ ಫಾರ್ ದಟ್. ಬಟ್ ನೀವು ಶಾರ್ಟ್ಸ್ಗಾಗ್ಲಿ ರೀಲ್ಸ್ಗಾಗ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಈಗೇನು ವಿಡಿಯೋ ನೋಡ್ತಾ ಇದ್ದೀರಾ, ಇದು ನೈಟ್ ಟೈಮಲ್ಲಿ ಶೂಟ್ ಮಾಡಿರೋವಂಥದ್ದು. ಸೊ ಇದ್ರ ವಿಡಿಯೋ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಸೊ ಇದರಲ್ಲಿ ನಿಮಗೆ ಕೆಪಾಸಿಟಿವ್ ಟಚ್ ಕಂಟ್ರೋಲ್ಸ್ ಬರುತ್ತೆ. ಸೊ ಏನಂದ್ರೆ, ಸೊ ನಿಮ್ ವಾಲ್ಯೂಮ್ ಜಾಸ್ತಿ ಮಾಡ್ಕೋಬೇಕು ಅಥವಾ ಸ್ಟಾರ್ಟ್ ಸ್ಟಾಪ್ ಏನಾದ್ರೂ ನೀವು ವಾಯ್ಸ್ ಕಮೆಂಟ್ ಕೊಡೋಕ್ಕಾಗಲ್ಲ, ಹಾಗೆ ಮಾಡಬೇಕು ಅಂತ ಹೇಳಿದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಕೆಪಾಸಿಟಿವ್ ಟಚ್ ಅಲ್ಲಿ ಕಂಪ್ಲೀಟ್ ಆಗಿ ಈ ತರ ಯೂಸ್ ಮಾಡ್ಕೋಬಹುದು. ಸೊ ಈ ಪ್ರಾಡಕ್ಟ್ ಹೇಳಬೇಕು ಅಂತಂದ್ರೆ ತುಂಬಾ ಪ್ರೀಮಿಯಂ ಆಗಿದೆ, ಕಾಸ್ಟ್ ಕೂಡ ಹಾಗೆ ಇದೆ ಪ್ರೀಮಿಯಂ ಆಗಿ. ಸೊ ಇಟ್ ಇಸ್ ನಾಟ್ ಅ ಆಲ್ಟರ್ನೇಟಿವ್ ಟು ಮೊಬೈಲ್. ಬಟ್ ಏನ್ ಹೇಳ್ಬೋದು ಅಂದ್ರೆ, ನಿಮ್ಗೆ ಸ್ವಲ್ಪ ಮೊಬೈಲ್ ಯೂಸ್ ಮಾಡುವಂಥದ್ದು, ಹಗಲೆಲ್ಲ ಟ್ರಾಫಿಕ್ ಅಲ್ಲಿ ಇರ್ತೀರಾ ಅಥವಾ ಯಾರ್ದೋ ಜೊತೆ ಮಾತಾಡ್ತಿರ್ತೀರಾ, ಹಗಲೆಲ್ಲ ಮೊಬೈಲ್ ತೆಗೆದು ಆಚೆ ಇದ್ ಮಾಡಕ್ ಆಗಲ್ಲ ಅಂತಾಗ, ಅಥವಾ ಏನಾದ್ರೂ ಇನ್ಫಾರ್ಮೇಶನ್ಸ್ ಬೇಕು, ಒಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೂ ಕೂಡ ಇದರಿಂದ ಈಸಿಯಾಗಿ AI ಕನೆಕ್ಟಿವಿಟಿಯಿಂದ ನೀವು ಇನ್ಫಾರ್ಮೇಶನ್ಸ್ ತಗೋಬಹುದು. ಸೊ ಇದ್ರಲ್ಲಿ ಮ್ಯಾಕ್ಸಿಮಮ್ ಒಂದು 3 ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ಒಂದು ಕ್ಲಿಪ್ ನ ರೆಕಾರ್ಡ್ ಮಾಡ್ಬೋದು. ಅದಾಗಿದ ತಕ್ಷಣ ಆಟೋ ಸೇವ್ ಆಗುತ್ತೆ. ಸೊ ನೀವು ಮತ್ತೆ ಏನಾದ್ರೂ ಇನ್ನೂ ಬೇಕಿದ್ರೆ ಅದೇ ರೀತಿ ವಾಯ್ಸ್ ಕಾಮೆಂಟ್ ಮಾಡಿ, ಇಲ್ಲ ಟಚ್ ಮಾಡಿ ನೀವು ಮತ್ತೆ ರೆಕಾರ್ಡ್ ಮಾಡ್ಕೋಬಹುದು. ಸೊ ಇಟ್ ಇಸ್ ನಾಟ್ ಲಿಮಿಟೆಡ್ ಟು 3 ಮಿನಿಟ್ಸ್ ಒಂದು ಕಂಪ್ಲೀಟ್ ಆಗಿ ಅಂತ, ಬಟ್ ಒಂದು ಕ್ಲಿಪ್ ಬಂದು 3 ಮಿನಿಟ್ಸ್ಗೆ ಸೇವ್ ಆಗುತ್ತೆ. ಸೊ ಅದೊಂದು ಲಿಮಿಟೇಷನ್ಸ್ ಇರುತ್ತೆ. ಆಮೇಲೆ ಇದರಲ್ಲಿ ನೀವು ಪ್ರಿಸ್ಕ್ರೈಬ್ಡ್ ಗ್ಲಾಸಸ್ ಕೂಡ ತಗೋಬಹುದು. ಸೊ ನೀವು ರೇಬ್ಯಾನ್ಗೆ ನಿಮ್ದೇನ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಸೊ ಆ ಗ್ಲಾಸಸ್ ಹೇಳಿದ್ರೆ, ಸೊ ದೇ ವಿಲ್ ಈವನ್ ಫಿಟ್ ದೋಸ್ ಗ್ಲಾಸಸ್ ಆಸ್ ವೆಲ್. ಸೊ ಇವಾಗ ಇಷ್ಟೊತ್ತು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡ್ರಿ. ಸೊ ಇದನ್ನ ಹೇಗ್ ತಗೊಳ್ಳೋದು, ಎಷ್ಟಾಗತ್ತೆ, ಎಲ್ಲಿ ತಗೋಬೇಕು ಅಂತಂದ್ರೆ, ಸೊ ಈ ಪ್ರಾಡಕ್ಟ್ ಬಂದು ಚೈನಾ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ಸದ್ಯಕ್ಕೆ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. MRP ಬಂದು 45,700 ಇದೆ. ಸೊ ಬೇರೆ ಬೇರೆ ವೆಬ್ಸೈಟ್ಸ್ ಅಲ್ಲಿ ಬೇರೆ ಬೇರೆ ಪ್ರೈಸಿಂಗ್ಸ್ ಅಲ್ಲಿ ಇದೆ. ಸೊ ಇವನ್ Gen 1 ತಗೊಳ್ಳೋದಾದ್ರೆ ಇಟ್ ಮೈಟ್ ಕಾಸ್ಟ್ ಅರೌಂಡ್ 20-25,000 ಒಳಗಡೆ ಇವಾಗ ನಿಮ್ಗೆ Gen 1 ಸಿಗಬಹುದು. ಬಟ್ Gen 1 ಗಿನ್ನ ಇದು Gen 2 ಬಂದು ನಿಮ್ಗೆ ಕ್ಲಾರಿಟಿ ಆಗಲಿ, ಬ್ಯಾಟರಿ ಬ್ಯಾಕಪ್ ಆಗಲಿ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಸೊ ತುಂಬಾ ವೆಬ್ಸೈಟ್ಸ್ ಇದೆ. ನಮ್ದೇ ಬ್ಯಾಂಗ್ಳೂರ್ದೇ ಆದಂತ ಎಪಿಕ್ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಅದ್ರಲ್ಲಿ ಬೇಕಾದ್ರೆ ತಗೋಬಹುದು ನೀವು. ಇಲ್ಲ ಡೈರೆಕ್ಟ್ ಆಗಿ ಸ್ಟೋರ್ಸ್ ವಿಸಿಟ್ ಮಾಡಿ. ಸ್ಟೋರ್ಸ್ ಆಲ್ಮೋಸ್ಟ್ ರೇಬನ್ದು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ರೇಬನ್ ವೆಬ್ಸೈಟ್ ಅಲ್ಲಿ ಕೂಡ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಬಟ್ ಸ್ಟಿಲ್ ಇಟ್ ಇಸ್ ನಾಟ್ ಇನ್ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಲ್ಲಿ ಇಲ್ಲ, ಯಾಕಂದ್ರೆ ಈಗಿನ ಲಾಂಚ್ ಆಗಿದೆ. ಸೊ ಅವೈಲಬಿಲಿಟಿ ಸ್ವಲ್ಪ ಸ್ಕೇರ್ ಇದೆ. ಸೊ ಏನು ಭಯ ಪಡದೆ ನೀವು ಯೂಸ್ ಮಾಡ್ಬೋದು, ಯಾಕಂದ್ರೆ 1 year ವಾರಂಟಿ ಕೊಡ್ತಿದ್ದಾರೆ. ಸೊ ಆರಾಮಾಗಿ ಬೆಂಗಳೂರು ಎಲ್ಲಿ ಬೇಕಾದ್ರೂ ರೇಬ್ಯಾನ್ ಇದೆಲ್ಲ ಏನಿರುತ್ತೆ ಅಲ್ಲೇ ಹೋಗಿ ನೀವು ಸರ್ವಿಸಸ್ ಮಾಡ್ಕೋಬಹುದು. ಅಥವಾ ಸ್ಟೋರ್ಸ್ ಅಲ್ಲಿ ತಗೊಂಡಾಗ ನಿಮ್ಗೆ ಈಸಿಯಾಗಿ ವಾರಂಟಿ ಕ್ಲೇಮ್ ಆಗ್ಲಿ ಇದಕ್ಕಾಗ್ಲಿ ಆಪರ್ಚುನಿಟೀಸ್ ಇರುತ್ತೆ. ಸೊ ನಿಮ್ಗೆ ಎಲ್ಲಿ ಬೈ ಮಾಡಬೇಕು, ವೆಬ್ಸೈಟ್ಸ್ ಯಾವ್ದಾದ್ರಲ್ಲಿ ಇದೆ ಅಂತ ಹೇಳಿ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ಬಿಟ್ಟು ಕೂಡ ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡೋಕ್ಕೂ ಮುಂಚೆ ಒಂದ್ಸತಿ ಎಲ್ಲಾ ಕೂಪನ್ಸ್ ಆಗ್ಲಿ, ನಿಮ್ಮ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಏನು ಆಫರ್ಸ್ ಇದೆ ನೋಡ್ಬಿಟ್ಟು ತಗೊಳ್ಳಿ. ಯಾಕಂದ್ರೆ ಇದೊಂದು ಸ್ವಲ್ಪ ಪ್ರೀಮಿಯಂ ಪ್ರಾಡಕ್ಟ್ ಆಗಿರೋದ್ರಿಂದ
ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಪ್ರೈಸಸ್ ಇದೆ. ಸೊ ನೋಡಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಪ್ರಾಡಕ್ಟ್ ಬೈ ಮಾಡಿ. ವಾವಣ, ಇಷ್ಟೊಂದೆಲ್ಲ ಫ್ಯೂಚರ್ಸ್ ಇದೆ ಇದರಲ್ಲಿ. ಬಟ್ ತುಂಬ ಲೋ ಪ್ರೈಸು ಕೂಡ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಸೊ ಇದನ್ನ ಒಂದು 2 ದಿವಸ ನಾನು ಯೂಸ್ ಮಾಡ್ಕೊಡ್ತೀನಿ. ಥ್ಯಾಂಕ್ಸ್. ಬೈ ಬೈ ಬೈ. ಉಲ್ಲಾಸ್, ಇದೇ ತರ ಹೆಚ್ಚಿನ ಪ್ರಾಡಕ್ಟ್ ಇನ್ಫಾರ್ಮೇಶನ್ಗಾಗಿ ನಮ್ಮ ಒನ್ ಸ್ಟಾಪ್ ಸೊಲ್ಯೂಷನ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.